ವೃಶ್ಚಿಕ ರಾಶಿಯವರು ಒಂದು ದಕ್ಷಿಣಾಮೂರ್ತಿ ಟೆಂಪಲ್ ಏನು ಈ ನವರಾತ್ರಿಯಲ್ಲಿ ಆಗಿರ್ಬೋದು ಅಥವಾ ಅದು ಆಮೇಲೆ ಆಗಿರ್ಬೋದು, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ನವಗ್ರಹ ಟೆಂಪಲ್ಲು ಮೂಲ ಸ್ಥಳ ಕುಂಭಕೋಣಮಲ್ಲಿರುತ್ತೆ. ಆ ಮೂಲ ಸ್ಥಳಕ್ಕೆ ಹೋಗಿ ಅದರಲ್ಲಿ ದಕ್ಷಿಣಾಮೂರ್ತಿಯ ಒಂದು ಗುರು ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ ಬನ್ನಿ. ಗುರುವಿನ ಅನುಗ್ರಹ ಮತ್ತು ಎಲ್ಲರೂ ಹೋಗ್ತಾರೆ ದೇವಸ್ಥಾನದಲ್ಲಿ, ಎದುರಿಗೆ ನಿಂತ್ಕೋಬಾರ್ದು, ಸೈಡಿಗೆ ನಿಂತ್ಕೊಳ್ಬೇಕು, ಈ ಕಡೆ ನಿಂತ್ಕೊಳ್ಬೇಕು. ಆದರೆ ಗುರು ಟೆಂಪಲ್ಗೆ, ಯಾವ ಗುರುಗಳ ಟೆಂಪಲ್ಗೆ ಹೋದ್ರೂ ನೀವು ಗುರುವಿನ ನೇರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂದರೆ ಎದುರುಗಡೆನೆ ನಿಂತ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಎಲ್ಲೇ ಗುರುಗಳ ಸನ್ನಿಧಿಗೆ, ದಕ್ಷಿಣಾಮೂರ್ತಿ ಆಗಿರ್ಬೋದು, ಯಾವ ಒಂದು ಗುರುವಿನ ಟೆಂಪಲ್ಗೆ ಹೋದ್ರೂ ಗುರುವಿನ ನೇರ ದೃಷ್ಟಿ ನಮಗೆ ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಏನು ಮಾಡಬೇಕಂದ್ರೆ ಎದುರುಗಡೆನೇ ನಿಂತ್ಕೋಬೇಕು. ಗುರುವಿನ ಎದುರುಗಡೆ ನಿಂತ್ಕೊಂಡಾಗ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅಂದರೆ ಗುರುವಿನ ನೇರ ದೃಷ್ಟಿ ಬಿದ್ದಾಗ ನಿಮ್ಮ ಏನು ನೆಗೆಟಿವ್ ಇರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಬೇರೆ ಟೆಂಪಲಲ್ಲಿ, ಇವಾಗ ಶನಿ ಟೆಂಪಲಲ್ಲಿ ಹೋದಾಗ ಸ್ವಲ್ಪ ಸೈಡಿಗೆ ನಿಂತ್ಕೋಬೇಕಾಗ್ತದೆ. ಶನಿ ದೃಷ್ಟಿ ನಮಗೆ ಬೇಡ. ಶನಿ ದೃಷ್ಟಿ ಬಿದ್ದರೆ ನಾವು ತಡ್ಕೊಳಕ್ಕಾಗಲ್ಲ. ಆಲ್ರೆಡಿ ಶನಿ ದೃಷ್ಟಿ ಬಿದ್ದಾಗ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ತುಂಬ ಪ್ರಾಬ್ಲಮಲ್ಲಿ ಇರ್ತೀವಿ. ಹೇಳಿದೆ ಇವಾಗ ಶನಿ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೋ ಆ ಮನೆಗಳಲ್ಲೆಲ್ಲ ನಾವು ತುಂಬ ಅನುಭವಿಸ್ಬೇಕಾಗುತ್ತೆ. ಅದೇ ಗುರು ದೃಷ್ಟಿ ಬಿದ್ದಾಗ ನಮ್ಮ ಕಷ್ಟದಿಂದ ಕೂಡ ನಾವು ಪಾರಾಗ್ತೀವಿ. ಸೊ ಹಾಗಾಗಿ ಗುರು ಟೆಂಪಲ್ಗೆ ಹೋದಾಗ ಗುರುವಿನ ನೇರ ನಿಂತ್ಕೊಂಡು ಗುರುವಿನ ದರ್ಶನ ಮಾಡಿ, ನೇರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ನಿಮ್ಮ ಒಂದು ಏನೇ ಪ್ರಾಬ್ಲಮ್ ಇದ್ರೂ ಅದರಿಂದ ಹೊರಗಡೆ ಬರ್ತೀರಾ. ಮೇಡಮ್, ಇನ್ನು ಇವತ್ತಿನ ದೇವಿಗೆ ನೈವೇದ್ಯ ಏನು ಮಾಡಬೇಕು ಮತ್ತೆ ಹೇಳ್ತೀನಿ, ಕೊನೆಯಲ್ಲಿ ಟಿಪ್ಸ್ ಹೇಳ್ತೀನಿ ಅಂದರೆ ಏನು ಮಾಡಬೇಕು ಇವತ್ತಿನ ದಿನಕ್ಕೆ? ನೋಡಿ, ಇವತ್ತು ಹಸಿರು ಬಣ್ಣ ಅಂತಂದೆ, ಅದರಲ್ಲೂ ನಮ್ಮ ಒಂದು ರೈತರಿಗೆ, ನಮ್ಮ ಪ್ರಕೃತಿಗೆ ತುಂಬ ಒಳ್ಳೆಯದಾಗುವಂಥ ದಿನ ಆಗಿರುತ್ತೆ. ಸೊ ಅವ್ರಿಗೋಸ್ಕರ ಇವತ್ತು ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಾನು ಅವಾಗಲೇ ಹೇಳಿದೆ, ನಮ್ಮ ಪ್ರಕೃತಿ ಇಲ್ದಿರ ನಾವಿಲ್ಲ, ನಮ್ಮ ರೈತರು ಇಲ್ದಿರ ನಾವಿಲ್ಲ. ಸೊ ಹಾಗಾಗಿ ಗಾಳಿ ನೀರು, ಪ್ರಕೃತಿ ಅಂದರೆ ಎಲ್ಲ ಬರುತ್ತೆ. ಗಾಳಿ ನೀರು ಬೆಳಕು ಇದೆಲ್ಲ ಕೂಡ ಬರುತ್ತೆ. ಅದ್ರ ಜೊತೆ ನಮ್ಮ ಒಂದು ರೈತರಿಗೋಸ್ಕರ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೋಸ್ಕರ ನಾವು ಇವತ್ತು ಪೂಜೆಯನ್ನು ಮಾಡೋಣ ಅಂತ ಹೇಳ್ತೀನಿ. ಜೊತೆಗೆ ಇವತ್ತು ಏನಪ್ಪ ಅಂತಂದರೆ ಹಸಿರು ಬಣ್ಣ ಅಂತಂದಾಗ ನೋಡಿ, ಇವತ್ತು ಹೆಸರು ಕಾಳು, ಹೆಸರು ಬೇಳೆ ಇದರಿಂದ ನೀವೇನಾದರೂ ನೈವೇದ್ಯ ಮಾಡಿಟ್ಟು ದೇವಿಗೆ ತುಂಬ ಕೇಳ್ಕೊಂಡಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಹೆಸರು ಬೇಳೆ ಆಗಿರ್ಬೋದು, ಹೆಸರು ಬೇಳೆ ಹುಸಲಿ ಮಾಡ್ತಾರೆ ಅದನ್ನಾಗಿರ್ಬೋದು, ಅಥವಾ ಹೆಸರು ಬೇಳೆಯಲ್ಲಿ ಪಾಯಸವನ್ನು ಮಾಡ್ತಾರೆ ಅದನ್ನು ಮಾಡಿಡ್ಬೋದು. ಮತ್ತು ಹೆಸರು ಬೇಳೆಯಲ್ಲಿ ಪೊಂಗಲ್ ಮಾಡ್ತಾರೆ, ಸ್ವೀಟ್ ಅಂತ ಬಂದಾಗ ಹೆಸರು ಬೇಳೆಯಲ್ಲಿ ಪೊಂಗಲ್ ಮಾಡ್ತಾರೆ ಅದಾಗಿರ್ಬೋದು. ಇದನ್ನೆಲ್ಲ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಮತ್ತು ವಿಶಾಖ ನಕ್ಷತ್ರ ಆಗಿರೋದ್ರಿಂದ ಇವತ್ತು ನೋಡಿ ಕಡಲೆಕಾಳು, ಯಾಕಂದರೆ ಗುರು ನಕ್ಷತ್ರ ಆಗಿರೋದ್ರಿಂದ ಕಡಲೆಕಾಳನ್ನು ಯೂಸ್ ಮಾಡಿ ಕೂಡ ನೀವು ಇವತ್ತು ಕಡಲೆಕಾಳನ್ನು ಯೂಸ್ ಮಾಡಿ ಏನಾದರೂ ಮಾಡ್ಬೋದು. ಕಡಲೆಕಾಳು ಹುಸ್ಲಿ ಆಗಿರ್ಬೋದು. ಸ್ವೀಟೇ ಮಾಡಬೇಕಪ್ಪ ಅಂದರೆ ಕಡಲೆಬೇಳೆ ಒಬ್ಬಟ್ಟು ಕೂಡ ಮಾಡಿರೋದಿದೆ, ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ಬೋದು. ಇಲ್ಲಾಂದರೆ ಕಡಲೆ ಹಿಟ್ಟಿಂದ ನಿಮ್ಮ ಕೈಲಾದರೆ ಬೇಸನ್ ಲಡ್ಡು ಆಗಿರ್ಬೋದು, ಮೈಸೂರು ಪಾಕು, ನೀವೇನಾದ್ರು ತುಂಬ ಚೆನ್ನಾಗಿ ಮೈಸೂರು ಪಾಕು ಮಾಡ್ತೀವಿ ಅಂದರೆ ಇವತ್ತು ಮೈಸೂರು ಪಾಕು ಕೂಡ ಮಾಡಿ ಇಡ್ಬೋದು ಮನೇಲಿ. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಇದನ್ನು ಹಾಕಿ, ಅಲ್ಲಿ ಗುರು ಶುಕ್ರರ ಸಂಗಮ ಅಂತ ನಾನು ಲಾಸ್ಟ್ ಒಂದ್ಸತಿ ಹೇಳಿದ್ದೆ, ಅದೇ ರೀತಿ ಮಾಡಿಟ್ರು ಕೂಡ ತುಂಬ ಒಳ್ಳೆಯದಾಗತ್ತೆ. ಆಮೇಲೆ ಟಿಪ್ಸ್ ಅಂತ ಬಂದಾಗ ಇವತ್ತು ನೋಡಿ, ಇವತ್ತೇನಿಲ್ಲ, ನೀವು ಮಾಡ್ಕೊಂಡು ತಿನ್ನೋದು ಅದೆಲ್ಲ ಏನಿಲ್ಲ. ಹೆಸರು ಕಾಳು ಅಥವಾ ಹೆಸರು ಕಾಳನ್ನು ಸ್ವಲ್ಪ ಬೆಳಗ್ಗೆನೆ ನೆನೆಸ್ಬಿಟ್ಟು ಅದ್ರ ಜೊತೆ ಒಂಚೂರು ಬೆಲ್ಲ ಮಿಕ್ಸ್ ಮಾಡಿ ಇವತ್ತು ಪಕ್ಷಿಗಳಿಗೆ ಹಾಕಿದ್ರೆ, ಯಾಕಂದರೆ ಇವತ್ತು ನಾವು ಪ್ರಕೃತಿಗೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀವಿ, ಪ್ರಕೃತಿಗೋಸ್ಕರ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಆ ಹೆಸರು ಕಾಳನ್ನು ಸ್ವಲ್ಪ ಹೊರಗಡೆ ಹಾಕಿ ಪಕ್ಷಿಗಳಿಗೆ ಹೆಸರು ಕಾಳು ಬೆಲ್ಲ ಮಿಕ್ಸ್ ಮಾಡಿ ಪಕ್ಷಿಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಪಾಸಿಟಿವ್ನ ನೋಡ್ತೀರಾ. ಎಲ್ಲೋ ಒಂದು ಕಡೆ ಇವಾಗ ನಾನು ಹೇಳಿದೆ ಏನೋ ಒಂದು ದಾನ ಮಾಡಿ ಅಂತ. ಮತ್ತು ಇವತ್ತಿನ ದೇವಿಗೆ ಈ ಹೆಸರು ಕಾಳನ್ನ ಪಕ್ಷಿಗಳಿಗೆ ಹಾಕಿ ಅದು ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ. ಜೊತೆಗೆ ಇವತ್ತಿನ ನಿಮ್ಮ ಮನೆಯಲ್ಲಿ ತುಳಸಿ, ಪತ್ರೆ, ಗ್ರೀನ್ಗೆ ಸಂಬಂಧಪಟ್ಟಂತಹ ಹೂವು. ನಾನು ಅದೇ ಅನ್ಕೊಂಡೆ, ಹಸಿರು ಹೂವು ಅಂದ್ರೆ ಯಾವುದು ನೈವೇದ್ಯ ಮಾಡ್ಬೋದು ಕೇಳೋಣ ಅನ್ಕೊಂಡೆ. ಹಸಿರು ಹೂವು ಅಂತ ಅಂದ್ರೆ ಇವಾಗೆಲ್ಲ ದವನ ಸಿಕ್ಕತ್ತೆ, ಅದ ಪತ್ರೆ ಸಿಕ್ಕತ್ತೆ, ತುಳಸಿ ಸಿಕ್ಕತ್ತೆ, ಗರಿಕೆ ಸಿಕ್ಕತ್ತೆ, ಏನಾದ್ರೂ ಒಂದು ಬಿಲ್ ಪತ್ರೆ ಸಿಕ್ಕತ್ತೆ. ಹೌದು, ಈ ತರ ಒಂದು ಇದನ್ನ ತಂದು ನಿಮ್ಮ ಮನೇಲಿ ಇಡಿ, ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ, ನಿಮ್ಮ ವಾಸ್ಕಲ್ಗಿಡಿ, ನಿಮ್ಮ ವಾಸ್ಕಲ್ ಮೇಲ್ಗಡೆ ಬಾಕ್ಲಿಗೆ ಹಾಕಿ. ಇದು ಇವತ್ತಿನ ದಿನ ಈ ಹಸಿರು ಹೂವು ಸಿಕ್ಕೋದಿಲ್ಲ. ಸೊ ಈ ತರ ಹಸಿರು ಸೊಪ್ಪು, ಈ ತರ ಹಸಿರು ಇದು ಪತ್ರೆಗಳಿಂದ ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಏನು ಸೋಮವಾರನೇ ಬಿಲ್ಪತ್ರೆ ಹಾಕಬೇಕು ಅಂತ ಏನೂ ಇಲ್ಲ.
ಇವತ್ತಿನ ದಿನ ಬಿಲ್ಪತ್ರೆ ತಂದು ಒಂಚೂರು ದೇವ್ರಿಗೆ ಅರ್ಪಿಸಿ, ತುಂಬ ಒಳ್ಳೇದಾಗುತ್ತೆ. ನೀವೇನು ಟೆಂಪಲ್ಗೆ ಹೋಗ್ತೀರಾ ಅಲ್ಲೆಲ್ಲೋ ಒಂದು ಕಡೆ ಒಂಚೂರು ಬಿಲ್ಪತ್ರೆ ತೊಗೊಂಡೋಗಿ ಕೊಡಿ, ತುಳಸಿ ತೊಗೊಂಡೋಗಿ ಕೊಡಿ. ತುಳಸಿಗಿಂತ ಬೇಕಾ ನಿಮಗೆ? ತುಳಸಿ ಗಿಡನ ಮನೇಲಿ ತಂದಿಟ್ಕೊಂಡಾಗ ನಾವೆಷ್ಟು ನೋಡಿ, ತುಳಸಿಯಲ್ಲಿ ಒಂದು ಲಕ್ಷ್ಮಿ, ವಿಷ್ಣು ಎಲ್ಲರನ್ನೂ ಅದರಲ್ಲೇ ಕಂಡುಬಿಟ್ಟು ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ತುಳಸಿಯನ್ನು ತಂದು ಇಟ್ಕೊಂಡು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಇವತ್ತು ನಿಮಗೆ. ಹಾಗಾಗಿ ಹಸಿರು ಹೂವು ಅಂತಂದರೆ ಹಸಿರು ಹೂವನ್ನ ಯಾರು ಉಡ್ಕೊಂಡು ಹೋಗಬೇಡಿ. ಹಸಿರು ಏನು ನಾವು ಪೂಜೆ ಮಾಡ್ತೀವಿ ಈ ಥರ ಒಂದು ಪತ್ರಗಳಿಂದ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಇವತ್ತಿನ ದಿನ. ನೀವೆಲ್ಲ ಹೇಳಿದ್ದೆಲ್ಲ ನಾವು ದೇವರಿಗೆ ಅಂತಾನೆ ಸ್ಪೆಷಲ್ ಆಗಿ ಅರ್ಪಣೆ ಮಾಡೋ ಪತ್ರಗಳೇ ಆಗಿದೆ. ದವನ ಅಂದ್ರಿ, ತುಳಸಿ ಅಂದ್ರೆ ಮೇನ್ ಬಿಲ್ಪತ್ರೆ ಎಲ್ಲ ಶಿವನಿಗೆ ಶ್ರೇಷ್ಠ, ತುಂಬಾ ಶ್ರೇಷ್ಠ ಆಗಿರುತ್ತೆ. ಯಾಕಂದ್ರೆ ಈ ದುರ್ಗಾ ಮಾತೆ ಶಿವನ ಪತ್ನಿಯಾಗಿ ಒಂದೊಂದು ದಿನ ಒಂದೊಂದು ರೂಪನ ಇದು ಮಾಡ್ತಿರ್ತಾರೆ. ಹಾಗಾಗಿ ಆ ಹೂವು ಹಾಕ್ಬೇಕು, ಈ ಹೂವು ಹಾಕಬೇಕು, ತುಳಸಿ ಹಾಕಬಾರ್ದು, ಗರ್ಕೆ ಹಾಕಬಾರ್ದು, ಇದೆಲ್ಲ ಏನೂ ಇಲ್ಲ. ನಿಮ್ಗೆ ಇವತ್ತು ಹಸಿರು ಪತ್ರೆ ನಿಮ್ಗೆ ಏನು ಕಾಣಿಸುತ್ತೆ ಅದನ್ನು ತಂದು ದೇವಿಗೆ ಇಟ್ಟು ಪೂಜೆ ಮಾಡಿ. ನಿಮ್ಮ ಮನೇಲಿ ಇಡಿ ವಾಸ್ಕಲ್ಲು, ನಿಮ್ಮ ಮನೆ ವಾಸ್ಕಲ್ಗಿಟ್ಟು ಪೂಜೆ ಮಾಡಿ. 9 ದಿನವೂ ನಿಮ್ಮ ಮನೆ ವಾಸ್ಕಲ್ಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೇಳ್ಕೊಳ್ಳಿ. 9 ದಿನ ನಿಮ್ಮಲ್ಲಿ ನಿಮ್ಮ ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಇವತ್ತು ಮುಖ್ಯವಾಗಿ ಕೆಲಸಕ್ಕೋಸ್ಕರ ಯಾರೆಲ್ಲ ಓಡಾಡ್ತಿರ್ತೀರಾ, ಕೆಲಸ ಸಿಕ್ಕದಿರಾ, ಕೆಲಸ ಇಲ್ದಿರಾ ಯಾರೆಲ್ಲ ಪರದಾಡ್ತಿರ್ತೀರಾ ಅವರೆಲ್ಲರಿಗೂ ಕೂಡ ಇವತ್ತು ತುಂಬ ಸ್ಪೆಷಲ್ ಡೇ ಆಗಿರುತ್ತೆ. ಅವರು ಕೂಡ ನಾನು ಹೇಳಿರೋ ಈ ಒಂದು ರೆಮಿಡಿ ಮಾಡಿ ಖಂಡಿತ ನಿಮಗೆ ಕೆಲಸ ಸಿಕ್ಕತ್ತೆ. ಕೆಲಸ ಕಳ್ಕೊಂಡು ಯಾರು ಮನೇಲಿ ಕೂತಿರ್ತೀರಾ ಅವ್ರಿಗೂ ಕೂಡ ಕೆಲಸದ ಒಂದು ಆಪರ್ಚುನಿಟಿ ಬರುತ್ತೆ, ಹುಡ್ಕೊಂಡು ಕೆಲಸ ಬರುತ್ತೆ. ಏನಪ್ಪ ಅಂದರೆ ಹೆಸರು ಕಾಳನ್ನ ನೆನೆಸಿ ಬೆಲ್ಲದ ಜೊತೆ ಸೇರಿಸಿ ಪಕ್ಷಿಗಳಿಗೆ ಹಾಕೋದು, ಅಂದರೆ ಪ್ರಕೃತಿಗೆ ಅರ್ಪಿಸೋದು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾವು ತಗೊಂಡು ತಿನ್ನೋದಕ್ಕಿಂತ ಇನ್ನೊಂದು ನಮ್ಮ ಗೊತ್ತಿಲ್ಲದೆ ಇರುವಂತ ಒಂದು ಪ್ರಕೃತಿಗೆ ಹಾಕಿದಾಗ ಅದು ನಿಮ್ಗೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಓಕೆ ಮೇಡಮ್, ಈ ದಿನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ. ಮತ್ತೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಇವತ್ತಿನ ನಕ್ಷತ್ರ ಅಂತ ಬಂದಾಗ ಇವತ್ತಿನ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ಆಗಿರುತ್ತೆ. ಬಟ್ ಇವತ್ತಿಗೆ ಯಾವ ನಕ್ಷತ್ರದವ್ರಿಗೆ ತುಂಬಾ ಯೋಗ ಇರುತ್ತೆ ಅಂತಂದ್ರೆ ಆರಿದ್ರ, ಸ್ವಾತಿ, ಶತಭಿಷ, ಈ ರಾಹು ನಕ್ಷತ್ರ, ಈ 3 ನಕ್ಷತ್ರಕ್ಕೂ ಇವತ್ತು ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಯೋಗದ ದಿನ ಅಂತ ಹೇಳ್ಬೋದು. ಯಾರೆಲ್ಲ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವ್ರು ಇರ್ತೀರ ಇವರು ಖಂಡಿತವಾಗ್ಲೂ ಇವತ್ತು ನಿಮ್ಮ ಕೋರಿಕೆ ಏನಾದರೂ ಇದ್ರೆ ಹೇಳ್ಕೊಂಡು ಕೇಳ್ಕೊಂಡು ಪೂಜೆ ಮಾಡಿ, ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತೆ. ಓಕೆ ಮೇಡಮ್, ಧನ್ಯವಾದ ಮೇಡಮ್. ಇಷ್ಟೊತ್ತು ಈ ನನ್ನ ಕಾರ್ಯಕ್ರಮ ನೋಡಿರೋ ಸಮಸ್ತ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.